ಹಲೋ ಗೂಬೇನ ನೀವು ಕಾಲ್ಮಿ ಅಂತ ಮೆಸೇಜ್ ಕಳಿಸ್ಬಿಟ್ಟು ಮಾಡಿದ್ರೆ ಅಲ್ಲಿ ಮಾತಾಡಕೇನ್ರಿ ನಿಮ್ಗೆ ಕಳ್ಸಿದಿರಿ ಮಾಡಕ್ ಕೆಲ್ಸ ಇಲ್ವಾ? ಏನಾದ್ರು ತಕೊಂಡು ನನ್ ಮಗನೇ ಮಾತಾಡು. ಹಲೋ, ಈಗ ಕೆಳಗೆ 5 ನಿಮಿಷದ ಕೆಳಗೆ ನಿಮ್ಗೆ ಯಾರು ಫೋನ್ ಮಾಡಿದ್ರೇನ್ರಿ ಹುಡುಗಿ? ಯಾರಂತ ಗೊತ್ತಾಗಿಲ್ಲ ನಂಗೆ. ಯಾಕೋ ನಮ್ಮ ಅಮ್ಮನ ಮೇಲೆ ಡೌಟ್ ಬರ್ತೈತೆ. ಫುಲ್ಲು ಯೋಚನೆ ಮಾಡಿದ್ಮೇಲೆ ಯಾರಿಗೆ ಗೊತ್ತಾಯ್ತು ಅಂತ ಕೈ ಎತ್ತಿ ಅವ್ರು ಮಾಡ್ಬೇಕು. ಯಾವ್ದಾದ್ರು 3 ಕಡ್ಡಿ ಎತ್ಕೋ, ಆದ್ರೆ ಬರೀ 3 ಕಡ್ಡಿ ಎತ್ಕೋಬೇಕು. ಸೋ ಕ್ಲೋಸ್, ನಮ್ ಬುಜ್ಜಿ ಸಿಕ್ಕಾಪಟ್ಟೆ ಕ್ಲೋಸ್ ಅಲ್ಲಿ ಇದ್ಲು. ಲಾಸ್ಟ್ 15 ಸೆಕೆಂಡ್ ಕಮಾನ್. ಈ ಕಡೆನೇ ಆಗ್ಬೇಕಣ. ಅಷ್ಟೇ, 1 ನಿಮಿಷದಲ್ಲೇ ಮಾಡ್ಬೇಕು. ಏನ್ರಿ ಡಿಸ್ಪ್ಲೇ ಹೋಯ್ತಂತೆ, ಟೆಂಪರ್ ಗ್ಲಾಸ್ ಹೋಯ್ತಂತೆ. ನನಗೆ ಗೊತ್ತು ಆಂಟಿ, ಗೈಸ್ ನೆನ್ನೆ ತಾನೇ ಟೆಂಪರ್ ಗ್ಲಾಸ್ ಹೊಸದು ಹಾಕ್ಸ್ಕೊಟ್ಟವ್ರೆ. ಆಗ್ಲೇ ಬೀಳ್ಸಿ ನೋಡಿ, ಈ ಕಡೆ ಎಲ್ಲದು, ಈ ಕಡೆ ಒಂದ್ ಕಾರ್ನರ್, ಈ ಕಡೆ ಒಂದ್ ಕಾರ್ನರ್, ಈ ಕಡೆ ಒಂದ್ ಕಾರ್ನರ್, ಈ ಕಡೆ ಒಂದ್ ಕಾರ್ನರ್. ಹೆಂಗೊಂದೆ ತೋರ್ಸು. ನನಗೆ ಗೊತ್ತಾಯ್ತು ಯಾವ ನೀನ್ ಬಂದಾಗ ಅನ್ಕೊಂಡೆ ಹೋಯ್ತು ಮಧು ಆಂಟಿ. ಏನ ಅಲ್ಲಿ ಬಿದ್ದು ಮೊಬೈಲ್ ನಿನ್ ಕೈಲಿ ಜಾಸ್ತಿ ದಿನ ಮೊಬೈಲ್ ಇರೋದ ಅಂತ ಗೊತ್ತಾಯ್ತು ನನಗೆ. ಮುಗೀತ್ ನಿನ್ ಕತೆ ಅಷ್ಟೇ ಅಕ್ಕ. ಸದ್ಯಕ್ಕೆ ಟೆಂಪರ್ ಗ್ಲಾಸ್ ಹೋಗೈತೆ, ಡಿಸ್ಪ್ಲೇ ಏನಾದ್ರು ಹೋಗ್ಬಿಟ್ಟಿದ್ರೆ ಹಾಕೊಡ್ಲಾ ನೀವು ಅಮ್ಮಗೆ ಹಾಕೊಡ್ಲಾ? ನೀನು ಆಗಡೆ ನಾನು ಹಾಕ್ಸ್ಕೊಬತ್ತೀನಿ. ಸರಿ ಆಯ್ತು, ಸರಿ ಫೋನ್ ಮಾಡಿರೋ. ಇಲ್ಲ ನೀನೇ ತಾನೇ ಹೇಳಿದ್ದು. ಆಯ್ತು, ಐಫೋನ್ ತಗೊಂಡಿದ್ದು ಪರವಾಗಿಲ್ಲ, ನಾನು ಹೊಡೆದಾಕಿಲ್ಲ. ಆಯ್ತು ತಗೊಂಡು ನೀನು ಹಂಗೆ ತಾನೆ ಆಯ್ತು ನೋಡಿ. ರೆಸ್ಪೆಕ್ಟ್ ಇದ್ರೆ ಮಾತ್ರ. ಇವಾಗ ನೋಡ್, ನನ್ನ ಮುಟ್ಟಂಗಿಲ್ಲ ನೀನ್. ಯಾರಿ ಆಯ್ತಾಯ್ತು ಹೂವಣ ಕೈ ಹಾಕೊಡಲ್ಲ ಬಿಡು, ಹಾಕೊಡಲ್ಲ ಬಿಡು. ಆಯ್ತು ಸರಿ ಬಿಡು, ಹಾಕೊಡಲ್ಲ. 5 ನಿಮಿಷ ಬಿಡು. ಭಯ ಅವರಮ್ಮ ಬೈತಾರೆ ಅಂದ್ಬಿಟ್ಟು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಗೈಸ್, ಬನ್ನಿ ನಮ್ಮ ಹತ್ರನೇ ಬರ್ಬೇಕು. ನಾವು ವೆಲ್ಕಮಿಂಗ್ ಕೊಡ್ತಾ ಇರ್ತೀವಿ, ನೀವು ನೋಡ್ತಾ ಇರ್ಬೇಕು. ಇವಾಗ ಟೈಮು 11 ಗಂಟೆ, ನಮ್ಮ ಬ್ಲಾಗ್ ಶುರು. ಮಧು, ಯಾರಾದ್ರೂ 11 ಗಂಟೆಗೆ ತಿಂಡಿ ಕೊಡ್ತಾರ ಮಧು? ನಾನು 9:15 ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ಮಧು, 11 ಗಂಟೆ. ಇಲ್ಲ ಮಧು. 9:15 ಗೈಸ್, ಇವಾಗ ನಾನು ತಿಂಡಿ ಮಾಡ್ತಾ ಇದೀನಿ. ನಮ್ಮ ಮನೆಯಲ್ಲಿ ತಿಂಡಿ ಬಂದ್ಬಿಟ್ಟು ಪಲಾವ್, 2 ಮೊಟ್ಟೆ, ಬಜ್ಜಿ. ಆಹಾ. ಆ್ಯಂಡ್ ಇನ್ನೊಂದು, ನಮಗೆ ಪಿಂಪಲ್ಸ್ಗಳು ಜಾಸ್ತಿ ಐತೆ. ಬಿಕಾಸ್ ಸೆಕೆ, ಬೆವರು ಎಲ್ಲ ಬರ್ತಾ ಸೊ ಇದೆಲ್ಲ ಸ್ಟಾರ್ಟ್ ಆಗ್ಬಿಟ್ಟೈತೆ. ಅದೊಂಚೂರು ರೆಡ್ಯೂಸ್ ಮಾಡ್ಕೋಬೇಕು. ಇವತ್ತು ನಾನೇನು ಅನ್ಕೊಂಡಿದ್ದೀನಿ ಅಂದರೆ, ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ಬಿಟ್ಟು, ಇಲ್ಲಿ ಹತ್ರದಲ್ಲಿದೆ, ಸೊ ಅಲ್ಲಿ ಹೋಗ್ಬಿಟ್ಟು ಎಷ್ಟಾಗುತ್ತೆ, ಹೆಂಗಿದೆ, ಚೆನ್ನಾಗಿದೆಯಾ ಇಲ್ಲ ಅಂತೆಲ್ಲ ತಿಳ್ಕೊಂಬರೋಣ ಅಂತ ಇದ್ದೀನಿ. ನಾನು ಚಿರು ಇಬ್ಬರು ಹೋಗ್ಬಿಟ್ಟು ಎಲ್ಲ ತಿಳ್ಕೊಂಡು ಬರೋಣ. ಅದಕ್ಕೂ ಮುಂಚೆ ತಿಂಡಿ ಮಾಡೋಣ ಫಸ್ಟು. ಆಮೇಲೆ ಇನ್ನೊಂದು ಗೈಸ್, ನನ್ನ ಕಣ್ಣು ಸಿಕ್ಕಾಪಟ್ಟೆ ಊದ್ಕೊಂಡ್ಬಿಟ್ಟಿದೆ ಮೀನ್ಸ್ ಈ ಸೈಡಲ್ಲಿ ಒಂದು ಸ್ವಲ್ಪ ಗುಳ್ಳೆ ಆಗಿರಬೇಕು. ಹಿಂಗೆ ಮುಟ್ಟಿದ್ರೆ ನೋವ್ತೈತೆ ನನಗೆ ಈ ಪಾರ್ಟಲ್ಲಿ. ಸೊ ಕಣ್ಟ್ಯೂಬ್ ಹಾಕಿದ್ರು ನೈಟು, ಕಣ್ಟ್ಯೂಬ್ ಹಾಕಿದ್ರು. ಸೊ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ನೆನ್ನೆಯಿಂದ ಸಿಕ್ಕಾಪಟ್ಟೆ ಉರಿತಾಯಿತ್ತು ನೋಡಿ. ಇಲ್ಲೊಂದು ಪಿಂಪಲ್ಸ್ ಆಗ್ಬಿಟ್ಟೈತಿ, ಇಲ್ಲಿ ಪಿಂಪಲ್ಸ್ಗಳು ಜಾಸ್ತಿ ಆಗ್ಬಿಟ್ಟೈತೆ. ಅಂದರೆ ನನಗೆ ಯೂಶಲಿ ಬಿಸಿಲು ಟೈಮಲ್ಲಿ ಈ ಪಾರ್ಟಲ್ಲಿ ಸೆಕೆ ಜಾಸ್ತಿ ಇರುತ್ತೆ. ಸೊ ಅದರಿಂದ ಪಿಂಪಲ್ಸ್ ಆಗುತ್ತೆ. ಸ್ವಲ್ಪ ನೀಟಾಗಿ ಡೈಲಿ 3 ಟೈಮ್ ಫೇಸ್ ವಾಶ್ ಮಾಡಿ ನೀಟಾಗಿ ಮೇಂಟೈನ್ ಮಾಡಿದ್ರೆ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ. ಗೈಸ್, ಊಟ ಮಾಡಿದ್ದಾಯ್ತು. ಈಗ ನಾನು ನಮ್ಮಮ್ಮ ಒಂದು ಡಿಸ್ಕಷನ್ ಮಾಡ್ತಿದ್ವಿ. ಏನಂದ್ರೆ, ಸೊ ಇವಾಗ ಅಪ್ಪ ನಿಮ್ಗೊಂದು ಇದು ತೋರಿಸ್ತೀನಿ ಪ್ರೂಫ್. ಸೊ ಇಲ್ಲಿ ಪಾರ್ಕಿಂಗ್ಗೆ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ನಮ್ಮಪ್ಪ ಏನು ಹೇಳ್ತಾರಂದ್ರೆ, ಇಷ್ಟು ಪೂರ್ತಿನೂ ನಾನೇ ದುಡ್ಡು ಕೊಟ್ಬಿಟ್ಟು ಕ್ಲೀನ್ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ನಮ್ಮಮ್ಮ ಏನು ಹೇಳ್ತೈತೆ, ನೀ ಯಾಕೆ ಕ್ಲೀನ್ ಮಾಡಿಸ್ದ್ಯಾ, ಅದು ಓನರ್ ಅಲ್ವಾ ಮಾಡಬೇಕು, ಎಲ್ಲ ನೀನೇ ಮಾಡ್ಕೊಂಬಿಟ್ರೆ ಹೆಂಗೆ, ಏನು ಎತ್ತ ಅದು ಇದು ಅಂತ ಬೈತೈತೆ. ನಮ್ಮ ಅಪ್ಪನೂ ಒಂದೆರಡು ಬೈದೈತೆ. ಈಗ ನನಗೇನು ಅನಿಸ್ತೈತೆ ಅಂದರೆ, ನಮ್ಮಪ್ಪ ಓನರ್ ಅಲ್ಲ, ಆದರೂ ಇಷ್ಟೊಂದೆಲ್ಲ ತಲೆ ಓಡಿಸ್ತೈತೆ. ನಮ್ಮ ಅಪ್ಪ ಇನ್ ಕೇಸ್, ಅಥವಾ ನಾನು ಮನೆ ಕಟ್ಟಾದ್ಮೇಲೆ, ನಮ್ಮ ಅಪ್ಪ ಓನರ್ ಆದಮೇಲೆ ನಮ್ಮ ಅಪ್ಪ ಏನೇನೆಲ್ಲ ಮಾಡ್ಬೋದು. ನಿಮ್ಮ ಅಪ್ಪನ ಜೊತೆ ಬರೀ ಜಗಳನೇ ಐತಿ. ಜಗಳದ ಮೇಲೆ ಜಗಳ. ಸರಿ ಹಿಂಗ್ ಮಾಡ್ಬೇಕು.
ನಾವು ಅಪ್ಪ ಏನಾದರೂ ಓನರ್ ಆಗ್ಬಿಟ್ರೆ ಇದನ್ನ ಸರಿ ಮಾಡ್ಬೇಕು. ಮಾತಿನ ಮುಂಚೆ ಮೇಲೆ ಹೋಗೋದು ಚೆಕ್ ಮಾಡಬಹುದು. ಏನ್ರಿ ಅಲ್ಲಿ ಹೊಗೆ ಬರ್ತೈತಲ್ಲಿ ಯೋಚನೆ ಮಾಡ್ತಾ ಇದೀನಿ ಗೈಸ್. ನಾವು ಅಪ್ಪ ಏನಾದ್ರು ಓನರ್ ಆಗ್ಬಿಟ್ರೆ ಹೆಂಗಿರುತ್ತೆ. ಒಂದು ಪಿನ್ನು ತಪ್ಪಾಗ್ದಲೇ ಇರೋ ಥರ ನೋಡ್ಕೊಳ್ಳೋದು ಅನ್ಸುತ್ತೆ. ಅಂದ್ರೆ ಇವಾಗ ಒಂದು ಪಿನ್ ಏನಾದ್ರು ಬೇರೆ ಕಡೆ ಹಿಂಗೆ ಚುಚ್ಕೊಂಡಿದ್ರು ಕೂಡ ಇದ್ಯಾಕೆ ಚುಚ್ಕೊಂಡೈತೆ, ಇದೇನಾದ್ರು ಸಮಸ್ಯೆ ಆಗ್ಬೋದು, ಇಲ್ಲೇನೋ ಒಂದು ಆಗ್ಬೋದು, ಹೇಳಕ್ಕಾಗಲ್ಲ ಅಂದ್ಬಿಟ್ಟು ಅದು ಪಿನ್ನು ಬೇಕಾದ್ರೆ ತೆಗ್ಬಿಡ್ತಾರೆ ನೋಡಪ್ಪ ಆ ಥರ. ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಗೈಸ್ ಫ್ರೆಶ್ ಅಪ್ ಆಗಿ ಇವಾಗ ಅಣ್ಣ ಏನು ಮಾಡ್ತಾನಂತ ನೋಡೋಕ್ಕೆ ಗೋಯಿಂಗ್. ಏನಿಲ್ಲ, ಒಳ್ಳೆ ನಿದ್ದೆ ಗೊರಕೆ ಹೊಡಿತಿರ್ತಾನೆ ಅಷ್ಟೇ. ರಜಾ ಸಿಕ್ಕಿದೆ, ನೆಕ್ಸ್ಟ್ ಕಾಲೇಜ್ ಆಗೋವರೆಗೂ ರಜಾನೆ. ಒಳ್ಳೆ ನಿದ್ದೆಲಿ ಇರ್ತಾನೆ. ಸಾರ್ ನಿದ್ದೆ ಮಾಡ್ತಿದ್ದೀರಾ ಸಾರ್? ಏರ್ತಲೇನ್ ಸಾರ್? ಸೇಮ್ ಗೋಲ್ಡ್ ದರ್ಶದರನ ಇದ್ರಲ್ಲ ಸಾರ್. ಬೈದು ಸ್ವಿಮ್ಮಿಂಗ್ ಕ್ಲಾಸ್ ಕೇಳ್ಕೊಬೋಣ ಗೈಸ್. ಇವಾಗ ಸ್ವಿಮ್ಮಿಂಗ್ ಕ್ಲಾಸ್ ಹತ್ರಕ್ಕೆ ಹೋಗ್ಬಿಟ್ಟು ಕೇಳ್ಕೊಂಡು ಎಷ್ಟಾಗುತ್ತೆ ಏನು ಇರುತ್ತೆ ಅಂತ. ಬಿಕಾಸ್ ನನ್ನ ಮೈಂಡಲ್ಲಿ ಒಂದು ಕುತ್ಕೊಂಡ್ಬಿಟ್ಟೈತೆ, ಸ್ವಿಮ್ಮಿಂಗ್ ಕಲಿಬೇಕು. ಏನಕ್ಕಂದ್ರೆ ಇನ್ ಕೇಸ್ ನಾವು ನದಿಗೋ ಅಲ್ಲಿಗೋ ಇಲ್ಲಿಗೋ ಹೋಗ್ಬಿಟ್ರೆ ಬಿದ್ದೋಗ್ಬಿಟ್ರೆ ಒಂದಿಷ್ಟಾದ್ರೂ ಸ್ವಿಮ್ಮಿಂಗ್ ಬಂದ್ರೆ ಬದುಕೋಬೋದಲ್ಲ ಅನ್ನೋ ಒಂದು ಇಂಟೆನ್ಷನ್. ಜಾಗ ಬಿಡಮ್ಮ, ಜಾಗ ಬಿಡು. ಅಲ್ಲಿ ಹೆಣ್ಣುಲಿ ಬತ್ತೆ ಅಲ್ವ, ಅಲ್ಲಿ ಹೆಣ್ಣುಲಿ ಬತ್ತೆ ಅಲ್ಲ, ಜಾಗ ಬಿಡು. ಹೆಣ್ಣುಲಿ ಹೆಣ್ಣುಲಿ ನೋಡಿ ಗೈಸ್. ಫೈನಲಿ ಹೊರಟಿದೀವಿ. ಅಂಡ್ ಇನ್ನೊಂದೇನಂದ್ರೆ ನಮ್ಮ ಅಣ್ಣ ಹೆಚ್ಚು ನನ್ನ ತಮ್ಮ ಹೆಂಗಿದ್ರು ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಾಲೇಜ್ಗೆ ಹೋಗ್ಬೇಕು. ಯಾವ ಕಾಲೇಜ್ ಸಜೆಸ್ಟ್ ಮಾಡ್ತೀರಾ ಗೈಸ್ ನಿಮ್ಮ ಪ್ರಕಾರ? ಒಂಚೂರು ಒಂದು ಮುಖ ನೋಡಿ. ಹುಡುಗಿರ್ ಚೆನ್ನಾಗಿರೋ ಕಾಲೇಜ್ ಸಜೆಸ್ಟ್ ಮಾಡಿ. ಅಲ್ಲ ಅದೇ ಮುಖ ನೋಡಿ, ಒಂಚೂರು ಇವನ್ ಮುಖ ನೋಡಿ. ಅಂದ್ರೆ ಇವನ್ ಕಾಲೇಜ್ಗೆ ಹೋದ್ಮೇಲೆ ಕಾಲೇಜ್ ಉದ್ಧಾರ ಆಗ್ಬೇಕು, ಕಾಲೇಜ್ ಹಾಳಾಗ್ಬಾರ್ದು. ಸೊ ಅದಕ್ಕೆ ಒಂದ್ ಸ್ವಲ್ಪ ಇನ್ನೊಂದ್ಸಲಿ ಝೂಮ್ ಅಲ್ಲಿ ನೋಡ್ಕೊಳ್ಳಿ. ಯಾವ್ದು ಬೆಸ್ಟ್ ಚೆನ್ನಾಗಿರುತ್ತೆ ಇವನಿಗೆ ಕಾಲೇಜ್ನ ಒಂಚೂರು ಸಜೆಸ್ಟ್ ಮಾಡಿ. ಈಗ ಸ್ವಿಮ್ಮಿಂಗ್ದು ಏನೇನಾಯ್ತು ಅದನ್ನೆಲ್ಲ ಡೀಟೇಲ್ಸ್ ಇಟ್ಕೊ ಬಂದಾದ್ಮೇಲೆ ನಮ್ಮ ಚೋಟ ಮರಿ ಬರ್ತಾಳೆ. ಫೈನಲ್ ಎಕ್ಸಾಮ್ ಇವತ್ತು ಹೊಳ್ದು ಅದನ್ನ ಮುಗಿಸಾದ್ಮೇಲೆ ಇವತ್ತು ನಾನು ಒಂದಿಷ್ಟು ಚಾಲೆಂಜಸ್ನ ಮಾಡಿಸ್ಬೇಕಂತ ಇದ್ದೀನಿ. ಅಂದರೆ ಇದು ಯೂಟ್ಯೂಬ್ ಶಾರ್ಟ್ಸ್ಗೂ ಕೂಡ, ದೆನ್ ಇನ್ಸ್ಟಾ ರೀಲ್ಸ್ಗೂ ಕೂಡ, ಆಮೇಲೆ ನಾರ್ಮಲ್ ವ್ಲಾಗು ಕೂಡ, ಎಲ್ಲದಕ್ಕೂ ಆಗಲಿ ಅನ್ನೋಕ್ಕೋಸ್ಕರ ಇವತ್ತು ಮಾಡಿಸ್ತೀನಿ. ಇವತ್ತು ಒಂದು 5 ಇದೆ, ಒಂದು 4-5 ಇದೆ, ಮಾಡುವ. ಸ್ವಿಮ್ಮಿಂಗ್ ಕ್ಲಾಸಲ್ಲಿ ಗೈಸ್ ಬಂದು ರೀಚ್ ಆದ್ವಿ. ಈ ಸ್ವಿಮ್ಮಿಂಗ್ ಕ್ಲಾಸಲ್ಲಿ ಅವ್ರು ಹೇಳ್ಕೊಡೋ ಟೈಮಲ್ಲಿ ಇವನು ಹೆಂಗೆ ಕಲಿತಾನೆ, ಇವನು ಹೆಂಗೆ ಬಿದ್ದು ಒದ್ದಾಡ್ತಾನೆ, ನಾನು ಹೆಂಗೆ ಬಿದ್ದು ಒದ್ದಾಡ್ತೀನಿ, ಅದೊಂದು ಕ್ಯೂರಿಯಾಸಿಟಿ ಇದೆ. ಇವನು ಅಲ್ಲೆಲ್ಲ ಈ ಥರ ಬರೋದ್ಬಿಟ್ರೆ ಸೇಫ್, ಆರಾಮ. ಯಾರು ಏನು ಒಂಚೂರು ಚೌಕಾಸಿ ಮಾಡಲ್ಲ, ಫಿಕ್ಸ್ಡ್ ರೇಟ್ ಅಂತೆ ಗೈಸ್. ಅವರು ಟ್ರೈನಿಂಗ್ ಹೇಳ್ಕೊಡ್ತಿಲ್ವಂತೆ, ಸೊ ಬೇರೆ ಕಡೆ ನೋಡಬೇಕು. ಆ್ಯಂಡ್ ಇಲ್ಲಿ ಯೂಶಲಿ ನಾರ್ಮಲ್ ಅದೇ ಬಂದು ನಾವು 1 hour ಆಟಾಡ್ಕೊತೀವಲ್ಲ ಅದೈತೆ. ಬಟ್ ಅಂದರೆ ಟ್ರೈನರ್ ಹೇಳ್ಕೊಡೋದು ಇರಬೇಕಿತ್ತು, ಸ್ವಲ್ಪ ಕಲಿಬೋದಲ್ಲ ಅಂತ ಅಂದ್ಕೊಂಡೆ. ಇರಲಿ, ಎನಿವೇಸ್ ಇನ್ನೊಂದು ಕಡೆ ನೋಡುವ. ಇನ್ನೊಂದು ಕಡೆ ಐತೆ, ಬಟ್ ಅದೇನು ಅಷ್ಟೊಂದು ಸ್ಯಾಟಿಸ್ಫೈ ಆಗಿರಲಿಲ್ಲ. ನೀವು ವಾಪಸ್ ಮನೆ ಹೋಗೋಣ, ನಮ್ಮ ಚಾಲೆಂಜ್ ಬ್ಲಾಗ್ನ ಶುರು ಮಾಡುವ. ಬ್ರೋ ಬೇಕ್ರಿಲಿ ಕೆಲಸ ಇದ್ರೆ ಅವ್ನಿಗೆ ಕೊಟ್ಬಿಡ್ತೀರಾ? ಈಗ ಹೇಳಿ ಬ್ರೋ. A few moments later. ಗೈಸ್ ವಾಪಸ್ ಮನೆಗೆ ಬಂದ್ವಿ. ಆ್ಯಂಡ್ ಇನ್ನೊಂದು ನಿಮಗೆ ಇನ್ಫಾರ್ಮ್ ಮಾಡಿದ್ದು ಏನಂದರೆ, ಸಿಲ್ವರ್ ಪ್ಲೇ ಬಟನ್ ನಾವು ಎಲ್ಲಿ ಫಿಕ್ಸ್ ಮಾಡಿರೋದಂತ. ಸಿಲ್ವರ್ ಪ್ಲೇ ಬಟನ್ನ ಇಲ್ಲಿ ಫಿಕ್ಸ್ ಮಾಡಿದ್ದೀವಿ. ಇನ್ನೆಲ್ಲೋ ಪರ್ಫೆಕ್ಟ್ ಜಾಗ ಅಂತ ಅನಿಸಿಲ್ಲ ನನಗೆ. ಇದೊಂದೇ ಜಾಗ ಪರ್ಫೆಕ್ಟ್ ಜಾಗ ಅಂತ ಅನಿಸ್ತು ನನಗೆ, ಅದಕ್ಕೆ ಅಲ್ಲೇ ಫಿಕ್ಸ್ ಮಾಡಿದಾರಪ್ಪ. ಆ್ಯಂಡ್ ಇನ್ನೊಂದು, ಆ ಸಿಲ್ವರ್ ಪ್ಲೇ ಬಟನ್ ನೋಡಿದಾಗೆಲ್ಲ ರಿಗ್ರೆಟ್ ಆಗುತ್ತೆ. ರಿಗ್ರೆಟ್ ಮೀನ್ಸ್ ಆ ಥರ ರಿಗ್ರೆಟ್ ಅಲ್ಲ. ನಾನು 1 ವರ್ಷ ಮುಂಚೆನೇ ಸಿಲ್ವರ್ ಪ್ಲೇ ಬಟನ್ನ ತಗೋಬೇಕಿತ್ತು, ಯಾಕಂದರೆ ದೊಡ್ಡ ಸೈಜಲ್ಲಿ ಬರ್ತಿತ್ತು. ಆ ರಿಗ್ರೆಟು ಇದು ತೊಗೊಂಡಿರೋದಕ್ಕಲ್ಲ, ಆ ಸೈಜ್ ಮೇಲೆ ಅವಾಗ ಮಾಡಬೇಕಿತ್ತು ಅಂತ ಅನಿಸ್ತಿತ್ತು ಕಣಮ್ಮ. ನನ್ನ ಪ್ರಕಾರ ಇನ್ನು ಹೋಗ್ತಾ ಜಸ್ಟ್ ಇಷ್ಟೇ ಕೊಟ್ಬಿಡ್ಬೋದು. ಈಗ ಬರೋ ಇಲ್ಲಿ ನೋಡಿ, ಇದೊಂದು ಮಾತ್ರ ಮತ್ತು ಇದೊಂದು ಮಾತ್ರ, ಇಷ್ಟೇ ಹಾಕ್ಬಿಡ್ತಾರೇನೋ ಹೋಗ್ತಾ ಬಂದ್ಲು ನಮ್ಮ ಚೋಟ ಮರಿ. ಎಕ್ಸಾಮ್ ಮುಗಿಸಿ ಬಂದ್ಲು, ಅಷ್ಟೇ ಇನ್ನ ಡ್ರೆಸ್ ಎಲ್ಲ ಎಸ್ಬಿಡು, ಅಷ್ಟೇ ಇನ್ನು ಮುಗೀತು ನಿನ್ ಸ್ಕೂಲು, ಮುಗ್ದಾಯ್ತು. ಓಯೋ ಇಲ್ಲಿ ನೋಡ ಮೇಲೆ, ಇಲ್ಲಿ ನೋಡ ರೀಲ್ಸ್ ಕ್ವೀನ್ ಅಂತ ಬರ್ದಾಳ. ಇದನ್ನ ಕನ್ನಡದಲ್ಲಿ ಹೇಳು. ರೀಲ್ಸ್ ಕ್ವೀನ್ ಅಂದ್ರೆ ನಾನು ಕ್ವಿಜ್ ಕೊಟ್ಟಿದ್ರು, ಪ್ರಿನ್ಸಿಪಲ್ ಕೊಟ್ಟಿದ್ರು. ರೀಲ್ಸ್ ರಾಣಿ. ನಮ್ಮ ಮ್ಯಾಮು ಒಬ್ಬ ದೇವಂತ ಇದ್ದ, ಆಯ್ತಾ, ಅವ್ನು ನಗಿತಾ ಇದ್ದ. ಮ್ಯಾಮ್ ಹೇಳಿದ್ರು, ಅವ್ಳು ಚೆನ್ನಾಗಿ ಮಾಡ್ತಾಳೆ, ಅಷ್ಟು ಚೆನ್ನಾಗಿ ನೀನ್ ಮಾಡಕ್ ಆಗುತ್ತಾ ಅಂತ. ರೋಸ್ಟೆಡ್ ಆಗೋದ ಅವನು. ಯಾರು ಹೇಳಿದ್ರು ನೀನ್ ಚೆನ್ನಾಗಿ ಮಾಡ್ತೀಯ ಅಂತ? ಅದನ್ನ ಅದೇ ಅನ್ಕೊಂಡಣ. ಸುದೀಪ್ ಅಣ್ಣ ಕಾರ್ ಹೋಗೋದು ಎಕ್ಬಿಡ್ತು ಕಾರ್ ಮೇಲೆ. ತಪ್ಪು ಸರಿ ಹೋಗ್ರಿ, ರೆಡಿ ಆಗ್ಬಿಡ್ಬಾಗು. ಏನ್ ಓಪನ್ ಮಾಡ್ತೀಯಾ? ಪೆನ್ ಅನ್ಸುತ್ತೆ ಅದಲ್ಲ, ಪೆನ್ನೆ. ಓಕೆ ಸೂಪರ್.
ಗೈಸ್ ಇವಾಗ ಒಂದು ವಿಡಿಯೋ ಮಾಡಬೇಕು ತೆಗ್ದೊಂದು ಸದ್ಯಕ್ಕೆ ಇವನ್ನ ಎಬ್ಬರ್ಸೋದೇ ಒಂದು ಬಾಧೆ. ಇವ್ನು ಮಲ್ಕೊಂಡ್ರೆ ಇವನು ಓ ಎದ್ದವನ್ ಗುರು ಬಚವಾದಲೇ ಎದ್ದವನೆ. ಇವನ್ನ ಎಬ್ಬರ್ಸೋದೇ ಒಂದು ಬಾಧೆ ಗೊತ್ತಾ. ಮಲ್ಕೊಂಡ್ಬಿಟ್ರೆ ಯಾರು ಡೋರ್ ತಟ್ಟರು ಎದಳಲ್ಲ. ಅದೊಂದು ಇವೊಂದು. ಈಗ ಫೈನಲಿ ಶುರು ಮಾಡೋಣ ಬನ್ನಿ ವಿಡಿಯೋನ. ಗೈಸ್ ಇವತ್ತಿಂದ RCB ಶುರು ಆಗ್ತೈತೆ. RCB ನೋಡಿ, RCB ಪ್ಲೇಯರ್ ಬರ್ತಾರೆ ನೋಡಿ. ನೋಡಿ ನಮ್ಮ ಅವ್ವಕ್ಕಿ ಸಿರ್ಲೆ ಕಲಿಸ್ತಾ ಇದ್ದೀನಿ. ಬುಜ್ಜಿ ತಿನ್ಸಕ್ಕೆ ಕೊಡಮಾಲಿ ಹಾಕಮ್ಮ ಬೈಕ್ ಹಾಕಮ್ಮ ಮೆಹಂದಿ ಗೈಸದು ಮೆಹಂದಿ. ಯಾಕಂದ್ರೆ ಸುದೀಪನ ತಲೆಗೆ ಗೈಸ್. 1 hour later. ಗೈಸ್ ಇವಾಗ ಚಾಲೆಂಜಸ್ ಆಡ್ಸ್ತಾ ಇದೀನಿ ಸಿಂಪಲ್ ಆಗಿ. ಅದು ಅಂದ್ರೆ ಇದು ಒಂದು ಯೂಟ್ಯೂಬ್ ಶಾರ್ಟ್ಸ್ ಗೆ ಇದನ್ನ ಪ್ಲಾನ್ ಮಾಡ್ತಾ ಇರೋದು. ಅಲ್ಲೂ ಒಂದು ಕ್ಯಾಮ್ರಾ ಇದೆ, ಇಲ್ಲೂ ಒಂದು ಕ್ಯಾಮ್ರಾ ಇದೆ. ಸೊ ಇವಾಗ ಏನಂದ್ರೆ 3 ನೀರಿರುತ್ತೆ, 1 ಲೆಮನ್ ಇರುತ್ತೆ. ಸೊ 4 ಜನನು ಕೂಡ ಒಟ್ಟಿಗೆ ಒಂದೇ ಸಲ ಕುಡಿತೀವಿ. ಆದ್ರೆ ಲೆಮನ್ಗೆ ಯಾರು ಸಿಕ್ಕಿರುತ್ತೋ ಅವರು ತೋರ್ಸ್ಕೋಬಾರ್ದು. ಏನಂದ್ರೆ ತೋರ್ಸ್ಕೋಬಾರ್ದು. ಇವಾಗ ನಾರ್ಮಲ್ ಕುಡಿದ್ಮೇಲೆ ನಾರ್ಮಲ್ ಎಲ್ಲ ಅವ್ರ ಮುಖ ನೋಡ್ತೀವಿ. ಕುಡಿದ್ಮೇಲೆ ನಾರ್ಮಲ್ ಆಗಿರ್ಬೇಕು. ಏನಾದ್ರು ಅವ್ರೇನಾದ್ರು ಅಂದ್ರೆ ನಾವು 3 ಈಗ ಇವ್ನು ಇಂಪೋಸ್ಟರ್ ಅಂದ್ರೆ ಇವ್ನು ಇವಾಗ ಲೆಮನ್ ಕುಡ್ದವನೆ. ನಾವು 3 ಜನ ಸೇರಿ ಮಾತಾಡ್ಕೊ 1 ನಿಮಿಷ ಟೈಮ್ ಇರುತ್ತೆ. 1 ನಿಮಿಷದಲ್ಲಿ ಮಾತಾಡ್ಕೊಂಡು ಇವನೇ ಅಂತ ಹೇಳ್ಬಿಟ್ಟು ಇವನಿಗೆ ಏನಾದ್ರು ನಾವು ಬೆರಳು ತೋರಿಸಿ 1 ನಿಮಿಷ ಟೈಮ್ ಇವನೇ ಅಂತ ಫಿಕ್ಸ್ ಆದ್ರೆ ಇವನು ಹೇಳಿದ್ದು ಅಥವಾ ಇವ್ನು ಲೆಮನ್ ಕುಡ್ದಿದ್ ನಿಜ ಅಂತ ಇದ್ರೆ ಇವನು ಸೋತಂಗೆ. ಸೊ ಅಲ್ಲಿಗೆ ಅವನಿಗೆ 1000 ರೂಪಾಯಿ ಸಿಗಲ್ಲ. ಸೊ ಅದೇ ಅವನು ಪ್ರಿಟೆಂಡ್ ಮಾಡ್ಕೋಬೇಕು. 1 ನಿಮಿಷದಲ್ಲಿ ವಾದ ಮಾಡ್ಬೇಕು, ನನಗೆ ಲೆಮನ್ ಸಿಕ್ಕಿಲ್ಲ, ಇವ್ರಿಗೆ ಸಿಕ್ಕಿರೋದು ಮಧು ಅಂಟಿ ಮೇಲೆ ಡೌಟು, ಈ ತರ ಹೇಳ್ಬೇಕು. ಅವನೇನಾದ್ರು ಭಾಷಾವಾದ್ನ ಅವನಿಗೆ 1000 ರೂಪಾಯಿ 1 ನಿಮಿಷದಲ್ಲಿ. 1 ನಿಮಿಷದಲ್ಲಿ ವಾದ ಮಾಡ್ತೀಯ, 1 ನಿಮಿಷದಲ್ಲಿ ವಾದ ಮಾಡ್ತೀಯ. ವಾದ ಮಾಡಾದ್ಮೇಲೆ ನಾನು 3, 2, 1 ಸ್ಟಾರ್ಟ್ ಅಂತ ಹೇಳಿದಾಗ ಯಾರ ಕೈ ಎಲ್ಲಿಗೆ ಹೋಗುತ್ತೋ ಅದು ಅವರೇ ಲಾಸ್ಟ್ ಅವರೇ ಅಂತ. ರೆಡಿನಾ ಸ್ಟಾರ್ಟ್. ಟಕ್ಕಂತ ಇದೇ ತಿರುಗಿ ಕೊಡ್ಬಿಡ್ಬೇಕು. ಓಕೆನಾ? ಹಾ ಓಕೆ 3, 2, 1 ಸ್ಟಾರ್ಟ್. ರೆಡಿ 3, 2, 1 ಸ್ಟಾರ್ಟ್. ನಂಗೆ ಯಾಕೋ ನಮ್ಮ ಅಮ್ಮನ ಮೇಲೆ ಡೌಟ್ ಬರ್ತೈತೆ. ನನಗೆ ಚಿರಂತ ನನ್ಗೇನ್ ಅನ್ಸ್ತೈತೆ ಅಂದ್ರೆ ನಮ್ಮಮ್ಮ ಒಂಚೂರು ಮಾತಾಡಿ ನಿಮ್ ಮೆಲ್ಲು ಕುಡ್ದ್ಬಿಟ್ಟು ವಾದ ಮಾಡಕ್ ದೂರ ಹೋದ್ರೆ ಎಲ್ಲದು ನನಗೂ ಹೇಳ್ಕೊಡ್ಬೇಕು. ನನಗೂ ಅವಕಾಶ ಕೊಡಿ. ಸರಿ ವಾದ ಮಾಡ್ರಿ. ನನಗ್ ಡೌಟ್ ಇರೋದು ಚಿರಂತ. ನಾನ್ ನೀರು ಕುಡಿದ್ಬಿಟ್ಟು ಆತರ ಸುಮ್ಮನೆ ನನಗೆ ಯಾಕೋ ಡೌಟ್ ನಮ್ಮ ಅಮ್ಮ ಮೇಲೆ. ಏನಂದ್ರೆ ಮೆಲ್ಲು ಕುಡಿದ್ರು ಹಿಂಗೆ ಕುಡಿದ್ಬಿಟ್ಟು ಹಿಂಗ್ ನೋಡಿದ್ರು ರೆಡಿ. ನಾ ಕೈ ಯಾರ ಕಡೆ ಹೋಗುತ್ತಾ ಅವರೇ. ನೀನು ಕೈ ತೋರಿಸ್ಬೋದು. ಕೈ ಯಾರ ಕಡೆ ಹೋಗುತ್ತಾ ಅವ್ರ ಕಡೆನೆ. ನೀನು ಕೈ ತೋರಿಸ್ಬೋದು. ನಿನ್ ಕಡೆ ಬೇಕಾದ್ರೆ ನೀನು ತೋರಿಸ್ಬೋದು, ಏನ್ ತೊಂದ್ರೆ ಇಲ್ಲ. ಇರು 3, 2, 1 ಸ್ಟಾರ್ಟ್. ಸತ್ಯ ಹೇಳ್ಬಿಟ್ಟಿದ ಯಾರೀಗ ನಿಮ್ಮೇಲೆ ಕುಳಿತಿದ್ಯಾರು? ಇಲ್ಲಿ ಸಾಂಪಲ್ ನೋಡೇ ಬಿಡ್ತಾರೆ. ಏನ್ ಹೇಳಿ ನಾಳೆ ಗೈಸ್ ನಮ್ಮಮ್ಮ ಔಟ್ ಔಟ್. ನಮ್ಮಮ್ಮ ಔಟ್ ಗೈಸ್. ಅಮ್ಮ ಔಟ್. ಗೈಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಅಮ್ಮ ಇಲ್ಲಿ 1, 2, 3, 4 ಐತೆ. ಓಕೆನಾ? ಇದೇ ತರನೇ 3 ಸ್ಟಿಕ್ ನ ಬಳಸ್ಕೊಂಡು 3 ಕಡ್ಡಿನ ಬಳಸ್ಕೊಂಡು ಈ ಕಡೆಯಿಂದ 1, 2, 3, 4 ಅಂತ ಇರಬೇಕು. ಈ ಕಡೆಯಿಂದ ಐತೆ 1, 2, 3, 4 ಅಂತ. ಇವಾಗ ಈ ಕಡೆಯಿಂದ 1, 2, 3, 4 ಅಂತ ಇರಬೇಕು. ನಿಂಗೆ ಜಸ್ಟ್ ಟೈಮು 1 ನಿಮಿಷ. 3 ಕಡ್ಡಿಲೇ ಬಳಸ್ಬೇಕು. ಬರೀ ಜಸ್ಟ್ 3 ಕಡ್ಡಿ ಬಳಸ್ಬೇಕು. 4 ಕಡ್ಡಿ ಹಂಗೆ ಇರ್ಬೇಕಾ? ನಿನ್ನಿಷ್ಟ. ಅದು ಯಾವ್ದಾರ 3 ಕಡ್ಡಿ ಎತ್ತೋ, ಯಾವ್ದಾದ್ರು 3 ಕಡ್ಡಿ ಎತ್ಕೋ. ಆದ್ರೆ ಬರೀ 3 ಕಡ್ಡಿ ಎತ್ಕೋಬೇಕು. ರೆಡಿನಾ? 3, 2, 1 ಸ್ಟಾರ್ಟ್. ಎರಡು ಕಡ್ಡಿ ಎತ್ತಿದೆ. ಲಾಸ್ಟ್ ಕಡ್ಡಿ. ಹೌದಾ? 1, 2, 3, 4 ಬರ್ಬೇಕು. 1, 2, 4, 3 ಅಲ್ಲ. ಲಾಸ್ಟ್ ಕಡ್ಡಿ. 1, 1, 4, 3, 1, 1, 2, 3, 4 ಹಂಗ್ ಬರ್ಬೇಕು. ಅಷ್ಟೇ. ಟೈಮ್ ಅಪ್. ಮುಗೀತ್. ಒಂದ್ ನಿಮಿಷ. ಹೆಂಗೋ ಮಾಡಂಗಿಲ್ಲ.
ನಾವು ನೋಡಿದ್ದೀವಿ ಓಕೆನಾ ಗೈಸ್ ಅಮ್ಮ ಔಟ್ ಬರಿ ಸಿಕ್ಕಾಪಟ್ಟೆ ಶಿಕೆ A few moments later. ರೆಡಿ 3 2 1 ಸ್ಟಾರ್ಟ್ 3 ಕಡ್ಡಿ ಆಯ್ತು ಅಷ್ಟೇ ಹಾ ನೋಡಿದಿ 1 3 2 4 ಇರೋದು 1 2 3 4 ಬರಬೇಕು ಹಲೋ ವಾಪಸ್ ಹಂಗೆ ಇಡ್ಬೇಕು ಮತ್ತೆ ಜಸ್ಟ್ 3 ಕಡ್ಡಿ ಎತ್ಬೇಕು ಎರಡು ಕಡ್ಡಿ ಎತ್ತದೆ ಸೋ ಕ್ಲೋಸ್ ನಮ್ಮ ಬುಜ್ಜಿ ಸಿಕ್ಕಾಪಟ್ಟೆ ಕ್ಲೋಸ್ ಅಲ್ಲಿ ಇದ್ಲು ಲಾಸ್ಟ್ 15 ಸೆಕೆಂಡ್ ಒಂದು ಕಡ್ಡಿ ಎತ್ತದೆ ಇನ್ನ 2 ಕಡ್ಡಿಸ್ ಇದಾವೆ ತಾನೆ ಸಿಕ್ಕಾಪಟ್ಟೆ ಕ್ಲೋಸ್ ಅಲ್ಲಿ ಒಳ್ಳೆ ಲಾಸ್ಟ್ 2 ಸೆಕೆಂಡ್ ಅಷ್ಟೇ ಔಟ್ ಹಂಗೆ ಇದ ಎಲ್ಲಿ 1 2 4 3 ಐತೆ 1 2 3 4 ಇರಬೇಕು ಗೈಸ್ ನಮ್ ಚೋಟ ಮರಿ ಔಟ್ ಲೆಟ್ಸ್ ಗೋ ಮೂವ್ ನೆಕ್ಸ್ಟ್ ಚಿರುಕಣಿಗೆ ಹೋಗೋಣ ಇರಿ ರೆಡಿ ನಿಂಗೆ ಬರೀ 1 ನಿಮಿಷ ಟೈಮ್ ಜಸ್ಟ್ 3 ಕಡ್ಡಿ ರೆಡಿ 3 2 ಯೋಚಿಸಂಗಿಲ್ಲ ಅದು ಹಂಗೆ ಅಲ್ಲ ಆಗ್ಬೇಕು ರೆಡಿ 3 2 1 ಸ್ಟಾರ್ಟ್ ನೋಡಿ 3 ಕಡ್ಡಿ ಎತ್ತಿಕ್ಕಿದ್ದೀನಿ ಓಕೆನಾ ಹಾ ಓಕೆ ಇರಿ ನಿಮಿಷ ಯಾವ 3 ಕಡ್ಡಿ ಈ 3 ಕಡ್ಡಿನ ಒಂದೊಂದೇ ಎತ್ತು ಓಕೆ ಒಂದು 3 4 ಕಡ್ಡಿ ಎತ್ತಿರ್ತೀನಿ ಇಲ್ಲಿ 3 ಕಡ್ಡಿ ಎತ್ತಿರ್ತೀನಿ ಎಷ್ಟು ಕಡ್ಡಿ ಎತ್ತಬೇಕು ಬರೀ 3 ಕಡ್ಡಿ ಬಾ ಇನ್ನೊಂದು ಎತ್ತಕ್ಕಾಗಲ್ಲ ಸ್ಟಾಪ್ ಕೀಪ್ ಇಲ್ಲ ರೆಡಿ ಕಮಾನ್ ಅಷ್ಟೇ ನಿಂಗೆ ಲಾಸ್ಟ್ 25 ಸೆಕೆಂಡ್ ಕಮಾನ್ 2 ಕಡ್ಡಿ ಎತ್ಕೊಂಡೆ ಲಾಸ್ಟ್ ಕಡ್ಡಿ ಆಯ್ತು 2 2 2 4 ಕಮಾನ್ ಲಾಸ್ಟ್ 15 ಸೆಕೆಂಡ್ ಕಮಾನ್ ಈ ಕಡೆನೇ ಆಗ್ಬೇಕಣ ಆಫ್ ಮಾಡ ಅಷ್ಟೇ 1 ನಿಮಿಷದಲ್ಲೇ ಮಾಡ್ಬೇಕು ನೀವು ಟೈಮ್ ಅಪ್ ಗೈಸ್ ಚಿರು ಔಟ್ ಇವಾಗ ಬೋನಸ್ ಕ್ಲಿಪ್ಪು ಬನ್ನಿ 3 ಜನ ಬನ್ನಿ ಯೋಚನೆ ಮಾಡಿ ಫುಲ್ಲು ಯೋಚನೆ ಮಾಡಿದ್ಮೇಲೆ ಯಾರಿಗೆ ಗೊತ್ತಾಯ್ತು ಅಂತ ಕೈ ಎತ್ತಿ ಅವ್ರು ಮಾಡಬೇಕು ಯೋಚನೆ ಮಾಡಿ ಫುಲ್ಲು ಯೋಚನೆ ಬೋನಸ್ ಕ್ಲಿಪ್ಪು ಯಾರು ಕಂಡಿಡ್ತಾರಂತ ಬಟ್ ಜೋಡ್ಸಂಗಿಲ್ಲ ನೀವು ಫಸ್ಟ್ ನನಗೆ ಹೇಳ್ಬೇಕು ಕೈ ಎತ್ಬೇಕು ನೀವು ಗೊತ್ತಾಯ್ತಾ ಮಾಡು 1 ಕಡ್ಡಿ 2 3 1 3 2 4 1 2 3 4 ಇರಬೇಕು ಸರಿ ಇರು ನೀನಾ ಇಲ್ಲ ಬೇರೆಯವ್ರು ನಿಂಗೆ ಗೊತ್ತಾಯ್ತಾ ಪಕ್ಕ ಇಲ್ಲ ಯೋಚನೆ ಮಾಡಿದ್ರೆ ಮಾಡು ಮಾಡ್ಲಾ 1 2 3 ಅಷ್ಟೇ 3 4 ಮಾಡ್ಬಾರ್ದು ಏನೋ ಐತೆ ಎಷ್ಟು ಕ್ಲೋಸ್ ಇದ್ಲು ಅಂದ್ರೆ ನಮ್ ಬುಜ್ಜಿ ಅವಲೇ ಮಣ್ಣಿ ನಾವೇಕೆ ಮಾಡಿ ಮಾಡಿ ಅವಲೇ ಮಾಡ್ದ ಮಾಡ್ಬೇಡ ಇವಾಗ ಏನ್ ಮಾಡೋದು ಸ್ಟಾರ್ಟ್ ಮಾಡು ಯಾವಾಗ ಮಾಡ್ದ ಮಾಡಿ ಹೋಗು. ನೋಡ್ಕೊಂಡು ಮಾಡಿ 1 ಗೊತ್ತಾಯ್ತು ಅಷ್ಟೇ ಯಾವ್ದು? ಸಾಕು. ಎರಡಾಯ್ತು ನಾನೇ. ಏನೋ ಔಟ್ ರೆಡಿನಾ? ಒಂದ್ ನಿಮಿಷ ನಿಮ್ ಈ ಕಡೆಗೆ ಹಾಕ್ಬೇಕು ಅಂದಿದ್ದೆ ಇರು ಅದನ್ನೇ ಮಾಡ್ತಾರೆ ಇವ್ರು. ಸಮಾಧಾನ ಇವ್ರು ಮಾಡ್ತಾರೆ ಏನೋ ಮಾಡ್ತಾರೆ ಮಾಡು ಈ ಹೆಂಗೆ 4 4 3 2 1 ಗೊತ್ತಾಗಿಲ್ವಾ ಆಗ್ಲೇ ಕೊಟ್ಟೆಪ್ಪ ಟ್ರೈ ಏನ್ರಿ ನೀವು ಆಯ್ತು ಇರ್ರಿ ಮಾಡ್ತೀನಿ 1 ಏಯ್ ಇರ ಕಮ್ಮಿ ಆಗ್ತದೆ 2 ನೀನು ವಿಡಿಯೋ ನೋಡಿ ಅದಕ್ಕೆ ತಾನೇ ಆಡಿಸ್ತಾರೆ ಬೆಂಗ ಆಡೋ ಅದಕ್ಕೆ ಬಿಡು ಇಲ್ಲ 2 4 3 1 4 3 2 ಗೊತ್ತಾಗಿಲ್ವಾ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಡಿಡ್ರಿ ಸಮಾಧಾನನೇ ಆಗ್ತಿಲ್ಲ ಜಿಂಗಾಲೆ ಬುಜ್ಜಿ ಮಾಡಿದ್ಲು ಹೌದಾ ಇರೋ ನಿಮಿಷ ಆಯ್ತಿರೋ ನಿಮಿಷ ಬೇರೆ ಹಾಕು
ಬೇರೆ ಅಲ್ಲ ಇದನ್ನೇ ಹಾಕ್ತೀನಿ ಬಾಯ್ ನಾವು ಮಾಡ್ತೀನಿ ನೋಡೋಣ ಮಾಡ್ರಿ ಮಾಡ್ರಿ ಇವಾಗ ನನಗೆ ಈಗ ನೀವು ಮಾಡ್ರಿ ಅದೇನೋ ಹೇಳಿದ್ರಲ್ಲ ಮಾಡ್ರಿ ಅದನ್ನ ನಂಗೆ ಮಾತು ಬೇಡ ಮಾತು ಕಮ್ಮಿ 3 ಕಡ್ಡಿ ಮನೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಇರು ಮಾಡಿದ್ಲು ಕರೆಕ್ಟ್ ಯಾವ ಏನ್ ಗೆಸ್ಸಲ್ಲಿ ಮಾಡಿದ್ಲು ಇರೋ ಹೇಳ್ತೀನಿ ಅಷ್ಟೊಂದಿಲ್ಲ ಎತ್ಬೇಡ್ರ 4 ಕಡ್ಡಿ ನೀವು ಇಷ್ಟು ದೊಡ್ಡವ್ರೇನ್ರಿ ನಾವ್ ಆಲ್ಬರ್ಟ್ ಐನ್ಸ್ಟೈನ್ ಏನು ಆಗಕ್ಕಾಗಲ್ಲ ಎತ್ತಿ ಬಿಡು ಗೆದ್ದಾಗ ಅವನು ಪೀಟರ್ ಇಂಗ್ಲೆಂಡ್ ಅವನು ಗೆದ್ದಾಗ ಆರ್ಯಭಟ್ಟ ಅಲ್ಲ ಅಲ್ಲ ನೀನು ಗೆದ್ದಾಗ ಹುಸೇನ್ ಬೋಲ್ಟ್ ಗೆದ್ದಿಲ್ಲ ಅಂದ್ರೆ ಏನದು ಏನು ಯಾರದು ಆಲ್ಬರ್ಟ್ ಆಲ್ಬರ್ಟ್ ಐನ್ಸ್ಟೈನ್ ಹಿಂಗೆ ಗೈಸ್ ಆಯ್ತಾ ಫೈನಲಿ ಡನ್ ಇದನ್ನ ಇಲ್ಲಿಡೋದು. ಗೈಸ್ ನಮ್ಮ ಅಮ್ಮಂಗೆ ಗೇಮು ಲೇಟಾಗಿ ರಿಯಲೈಸ್ ಆಗ್ತೈತೆ. ಹಲೋ ಮಧು ಮಧು ಜಾಸ್ತಿ ಇರೋದ್ರೊಳಗೆ ಮಧು ಲೇಟಾಗಿ ರಿಯಲೈಸ್ ಆಗ್ತೈತಲ್ರಿ ನಿಮ್ಗೆ. ತಲೆ ಓಡಿಸ್ಬೇಕ್ರಿ, ಚಿಕ್ಕದಾಗಿ ಸ್ವೀಟ್ ಆಗಿ ಶಾರ್ಟ್ ಹ್ಯಾಂಡ್ ಅಲ್ಲಿ ತಲೆ ಓಡಿಸ್ಬೇಕು. ಈ ತರ ಗೇಮ್ ಅವಾಗ ಆಡಿಸ್ತಾ ಇರ್ಬೇಕು ಗೈಸ್. ತಲೆ ಓಡಿಸ್ತಾರೆ ನಮ್ಮ ಫ್ಯಾಮಿಲಿ ಅವರೆಲ್ಲರೂ, ಅವಾಗ ಗೊತ್ತಾಗುತ್ತೆ ಅವರ ಮೈಂಡ್ ಪವರ್ ಎಷ್ಟು ಸ್ಟ್ರಾಂಗ್ ಅಂತ. ಗೈಸ್ ಇಲ್ಲಿ ನೋಡಿ ಪಾಪ ನಮ್ಮ ಅಮ್ಮಂಗೆ ತಲೆ ಕೆಟ್ಟೋಗ್ಬಿಟ್ಟು ಅಮ್ಮ ಏನಮ್ಮ ಮತ್ತೆ ಮಾಡ್ತಾ ಇದ್ಯಾ? ಇದನ್ನ 50 ಸಲ ಹೇಳ್ಕೊಟ್ರು ನಮ್ಮ ಅಮ್ಮಂಗೆ ಗೊತ್ತಾಗಲ್ಲ ಇದು. ಗೈಸ್ ಇವಾಗ ನಮ್ಮ ಲಡ್ಡು ಅನೀಶ್ಗೆ ಪವನಿಗೆ ಒಂದು ಕಾಲ್ ಪ್ರ್ಯಾಂಕ್ ಮಾಡ್ತಾ ಇದೀವಿ ನೋಡಿ. ಆಡಿಯೋ ಹುಡುಗಿ ಕಾಲ್ ಹೆಂಗಂದ್ರೆ, ಹಲೋ ಹಲೋ ಗೂಬೇನ ನೀವು ಕಾಲ್ ಮಿ ಅಂತ ಮೆಸೇಜ್ ಕಳಿಸ್ಬಿಟ್ಟು ಮಾಡಿದ್ರೆ ಅಲ್ಲಿ ಮಾತಾಡಕ್ಕೆ ಅಂದ್ರೆ ನಿಮ್ಗೆ ಇದನ್ನ ಕಾಲ್ ಮಾಡಿಸ್ತೀನಿ ನೋಡೋಣ. ಪವನ್, ಅನೀಶು ಮತ್ತೆ ನಮ್ಮ ಪ್ರೇಮ್ ಎಲ್ಲ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂದ್ಬಿಟ್ಟು. ಇರಿ ಕಾಲ್ ಮಾಡೋನ್ಗೆ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಹಲೋ 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 ಗೂಬೇನ ನೀವು ಕಾಲ್ ಮಿ ಅಂತ ಮೆಸೇಜ್ ಕಳಿಸ್ಬಿಟ್ಟು ಮಾಡಿದ್ರೆ ಅಲ್ಲಿ ಮಾತಾಡಕ್ಕೆ ಅಂದ್ರೆ ನಿಮ್ಗೆ ರ್ಯಾಕ್ ಬೇರೆ ಮಾಡಕ್ ಕೆಲ್ಸ ಇಲ್ವಾ? ಏನಾದ್ರು ಟಕ್ಕು ನನ್ ಮಗನೇ ಮಾತಾಡು. ಕಟ್ಟೆ ಮಾಡಿದೆ ಗುರು. ಹಲೋ ಹಲೋ ಮೆಂಟನ ನೀವು ನಿಮ್ಮನ್ನ ತಪ್ಪಿಸ್ಕೊ ಬಂದಿದ್ದೀರಾ? ಯಾಕೆ ಫೀಸ್ ಕಟ್ತೀಯಾ? ಇನ್ನೊಂದ್ಸಲ ಏನಾದ್ರೂ ಮೆಸೇಜ್ ಬಂದ್ರೆ ಮಗನೇ ನೀನ್ ಎಲ್ಲಿದ್ರು ಸರಿ ಹುಡುಕ್ಬಿಟ್ಟು ಬಂದು ಹೊಡಿತೀನಿ. ನಮ್ಮ ಹತ್ರನೇ ಇವೆಲ್ಲ ಬೇಡ, ಎಲ್ಲ ಆಟ ಆಡ್ಬಿಟ್ಟಿರೋದು ಇದೆಲ್ಲ. ಅಯ್ಯೋ ಕರ್ಮ, ಇದಪ್ಪ ಪುಣ್ಯಾತ್ಮ, ಯಾವನು ನೀನ್ ಆಯ್ತು, ಡೈರೆಕ್ಟ್ ಆಗಿ ಹೇಳ್ರಪ್ಪ, ಯಾರಪ್ಪ ನೀವು? ನೀವು ಕಾಲ್ ಮಿ ಅಂತ ಮೆಸೇಜ್ ಕಳಿಸ್ಬಿಟ್ಟು ಮಾಡಿದ್ರೆ ಅಲ್ಲಿ ಮಾತಾಡಕ್ಕೆ ಅಂದ್ರೆ ನಿಮ್ಗೆ ರ್ಯಾಕ್ ಕಳ್ಸ್ಬಿಟ್ಟು ಮಾಡಕ್ ಕೆಲ್ಸ ಇಲ್ವಾ? ಹಲೋ ಕಟ್ಟ ಗೊತ್ತಾಯ್ತು. ಅಯ್ಯೋ ದೇವ್ರೆ, ಜಾಸ್ತಿ ಪೀಪ್ ಮಾಡಬೇಕು ಗೈಸ್. ಇದು ಇವಾಗ ಇರಿ ಇವಾಗ ಇನ್ನೊಬ್ಬನ್ ಕಾಲ್ ಮಾಡೋಣ ಗೈಸ್. ನನ್ನ ಮಗ ಅಂತ ಒಬ್ಬ ಇದ್ದಾನೆ, ಅವನಿಗೆ ಅವ್ನ್ ಮಾಡೋಣ. ಇರಿ ಹಲೋ ಈ ನನ್ ಮಗ ಸಖತ್ ಫಾಸ್ಟ್ ಆಗವನೆ. ಗೂಬೇನ ನಂಬರ್ ನನಗೆ ಗೊತ್ತಾಯ್ತು, ಅಲ್ಲಿ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಇದು ಏನಾ ಏನ್ ಅನ್ಕೊಂಡೆ? ಮೊನ್ನೆ ನಾವೇ ಮಾಡ್ತಾ ಇದ್ರಿ, ಆ ಅಣ್ಣ ಏನೋ ಫೋನ್ ಮಾಡ್ತಾರ ಅನ್ಕೊಂಡ್ ಸುಮ್ನೆ ಅದೇ. ಎರಡನೇ ಸಲ ಬೈದ ಪಕ್ಕ ಒಪ್ಕೊಂಡಾರ ಅವ್ರೆ ಅಂತ ನಾನು ಅನ್ಕೊಂಡೆ. ನೋಡು ಒಪ್ಕೊಂಡಿಲ್ಲ, ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ. ಚೆಕ್ ಓ ಟ್ರೂ ಕಲರು. ಇವನೇ ಐಡಿಯಾ ಕೊಟ್ಟಿರೋದು ಚಿರುನೆ. ಅಣ್ಣ ನಾನು ನನ್ನ ಫ್ರೆಂಡಿಗೆ ಮಾಡ್ಬೇಕಾದ್ರೆ ಮಾಡ್ಬೇಕು ಅನ್ನಿಸ್ತಾಣ. ಅನ್ಸ್ತಾ ಮಾಡ್ದೆ. ಇನ್ನ ಭಯಣ ಅನ್ಕೊಂಡೆ, ಮಾಡಿರ್ತಾರೆ ಅನ್ಕೊಂಡೆ ಸುಮ್ನೆ ಅದೇ. ಸರಿ ಇರು, ಪವನ್ ಪ್ರೇಮಿಗೆ ಮಾಡ್ತಾ ಇದ್ದೀನಿ. ಹಲೋ ಹಲೋ ಗೂಬೇನ ನೀವು ಕಾಲ್ ಮಿ ಅಂತ ಮೆಸೇಜ್ ಕಳಿಸ್ಬಿಟ್ಟು ಮಾಡಿದ್ರೆ ಅಲ್ಲಿ ಮಾತಾಡಕ್ಕೆ ಅಂದ್ರೆ ನಿಮ್ಗೆ ರ್ಯಾಕ್ ಯಾರು ಬೇರೆ ಮಾಡಕ್ ಕೆಲ್ಸ ಇಲ್ವಾ? ಏನಾದ್ರು ಟಕ್ಕು ನನ್ ಮಗನೇ ಮಾತಾಡು. ಹಲೋ 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 ಮೆಂಟನ ನೀವು ನಿಮ್ಮನ್ಸಿನ ತಪ್ಪಿಸ್ಕೊ ಬಂದಿದ್ದೀರಾ? ಯಾರು ನೀವು?
ಇನ್ನೊಂದ್ಸಲ ಏನಾದ್ರೂ ಮೆಸೇಜ್ ಬಂದ್ರೆ ಮಗ್ನೆ ನೀನ್ ಎಲ್ಲಿದ್ರು ಸರಿ ಹುಡುಕ್ಬಿಟ್ ಬಂದು ಹೊಡಿತೀನಿ. ಸರಿ. ಅಯ್ಯೋ ಕರ್ಮ ಇದಪ್ಪ ಪುಣ್ಯಾತ್ಮ, ಯಾವನು ನಿನ್ ಕಾಲ್ ಸಿಕ್ಕಿದ್ರೆ ಅಡ್ಡ ಬಿದ್ದು ಫೋನ್ನ. ನನ್ನ ಮಗ ಇನ್ನೊಂದ್ಸರಿ ಕಾಲ್ ನೋಡು. ಬೇರೆ ಇವಾಗ ಹಲೋ 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 ಯಾರು? ಹಲೋ ಸಬ್ ಇನ್ಸ್ಪೆಕ್ಟರ್ ಸೂರ್ಯನಾರಾಯಣ್ ಸ್ಪೀಕಿಂಗ್. ಅಲ್ಲಿರೋರ್ ಕೈ ಕೊಟ್ಬಿಟ್ಟಿದೆ ಹೆಣ್ಣು. ಏನಪ್ಪ ನಿಮ್ಗೆ ಒಂಚೂರು ಹಲೋ ಹಾ ಹಲೋ ಹಲೋ ಸಬ್ ಇನ್ಸ್ಪೆಕ್ಟರ್ ಸೂರ್ಯನಾರಾಯಣ್ ಸ್ಪೀಕಿಂಗ್. ಈಗ ಕೆಳಗೆ 5 ನಿಮಿಷದ ಕೆಳಗೆ ನಿಮ್ಗೆ ಯಾರು ಫೋನ್ ಮಾಡಿದ್ರೇನ್ರಿ ಹುಡುಗಿ? ಯಾರು? ಹಲೋ ಈಗ ಕೆಳಗೆ 5 ನಿಮಿಷದ ಕೆಳಗೆ ನಿಮ್ಗೆ ಯಾರು ಫೋನ್ ಮಾಡಿದ್ರೇನ್ರಿ ಹುಡುಗಿ? ಯಾರಂತ ಗೊತ್ತಾಗಿಲ್ಲ. ಯಾರು? ಮತ್ತೆ ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ನಿಮ್ ನಂಬರ್ ಬರ್ದಿಟ್ಟು. ಸರಿ ಕಳ್ಸಿ ನಂಬರ್. ಯಾವ ಏರಿಯಾದಲ್ಲಿ ಇದ್ರಿ ಈಗ? ಕೇಗೋಳದಲ್ಲಿ ಕೆಂಗೇರಿ ಹೋಬಳಿ ಬೆಂಗಳೂರು. ಕೇಗೋಳದಲ್ಲಿ ಕೆಂಗೇರಿ ಹೋಬಳಿ ಬೆಂಗಳೂರು. ಪಕ್ಕ ಸ್ಟೇಷನ್ ಹತ್ರ ಬನ್ನಿ ಅರ್ಜೆಂಟ್. ಬನ್ನಿ ಬಂದೆ. ಅಯ್ಯೋ ಅಯ್ಯೋ ದೇವ್ರೆ, ಯಾರೋ ಅದು ರಚಿಕೆ ಅಂದ್ಬಿಟ್ಟವ್ರೆ. ಹುಡುಗರ ಜೊತೆಲಿ ಫೀಲ್ಡ್ ಅಲ್ಲಿ ಇದ್ವಿ. ಯೂಟ್ಯೂಬ್ ಅಲ್ಲಿ ಪ್ರಾಂಕ್ ಮಾಡ್ತಾರೆ ಅಂತ ಅಂದಿದ್ದಕ್ಕೆ ಅವ್ರು ಹುಡುಗರು ಸಿಗಿಲ್ಲ. ಅವ್ರ ಮೇಲೆ ಅವ್ರ ನೆಕ್ಸ್ಟ್ ಅದೇ ಮಾಡ್ತಾ ಇರ್ತಾರೆ. ಯಾರೋ ರಚಿಕೆ ಅಂದ್ಬಿಟ್ಟವ್ರ ಪಾಪ. ಅಂದ್ರೆ ಇವ್ರು ಮುಟ್ಟಾರೆ ಬೈತಾ ಇದ್ದಿದ್ದು. ಮುತ್ತನ ಎಳೆ ಕೂಸ್ತನ್ ಮಗ. ಬರೀ ಚೇಲ್ ಅರ್ಧಂಗೆ ಆಡ್ತಾ ಇರ್ತಾವೆ ಇಲ್ಲಿ ಹುಡುಗರು. ನೀನೇನು ಅಡಲ್ಟ್ ಇದೀವಿ ನಾವು. ಸರಿ, ಏನ್ ಅನ್ಕೊಂಡೆ ಕೇಳಿದ ತಕ್ಷಣ? ವಾಯ್ಸ್ ಕೇಳಿದ ತಕ್ಷಣ ಏನ್ ಅನ್ಕೊಂಡೆ? ನಾನು ಯೂಟ್ಯೂಬ್ ಯಾವ್ದೋ ಪ್ರ್ಯಾಂಕ್ ಮಾಡ್ತಾರೆ ಅನ್ಕೊಂಡೆ. ಸರಿ ಆಯ್ತು ಗೈಸ್, ನಮ್ಮ ಪ್ರೇಮ ಮತ್ತೆ ಪವನ್ ಫೋನ್ ಎತ್ತಿಲ್ಲ. ಗೈಸ್ ಇವಾಗ ನಮ್ಮ ಸುವೇರಿಗೆ ಮಾಡ್ತಾ ಇದೀವಿ. ನಾನು ಹೇಳ್ತಾ ಇದ್ದೆ ಕಡಿನಾ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಯಾರು ಅಂತ ಗೊತ್ತಾಯ್ತಾ? ಗೈಸ್ ಇಲ್ಲಿ ನೋಡಿ, ನಮ್ಮ ಅಪ್ಪ ಬಂದ್ರು. ಏನೋ ಆಪಾದನೆ ಮಾಡ್ತಾವ್ರ ನಮ್ಮ ಅಮ್ಮಂಗೆ. ಮಗಳಿದ್ರೆ ಹಿಂಗಿತ್ತಿತ್ತು. ಈಗ ಗಂಡ್ ಮಕ್ಳು ರೂಮಲ್ಲಿ ಬಾಗ್ಲ ಹಾಕಿ ಕುತ್ಕೋತಾವೆ. ಯಾರ ಜೊತೆ ಮಾತಾಡೋಣ ನಾವು? ನಿನಗಲ್ಲ ನನಗೆ ಹೇಳಿದ್ದು. ನೋಡಲಿ ಏನೋ ದವ್ ನೋಡಿ ಬಿಸ್ಲು. ಹೋಯ್ತು ಫೋನ್ ಬಂತು ಇವಾಗ. ಹೇಗಿದ್ದೀರಾ? ಯಾರು? ಚೆನ್ನಾಗಿದ್ದೀರಾ? ಯೂಟ್ಯೂಬ್ ಪ್ರ್ಯಾಂಕ್. ಅಯ್ಯೋ ಕರೆಕ್ಟ್ ಅಲ್ಲ. ಸುವೇಲ್ ಹತ್ರ ನಂಬರ್ ಐತೆ, ಮರ್ತೆ ಹೋಗಿದ್ದೀನಿ. ಓಕೆ ಸುವೇಲ್, ಥ್ಯಾಂಕ್ ಯು. ಮರ್ತೋಗ್ಬಿಟ್ಟಿದ್ದೆ ಗೈಸ್. ಸುವೇಲ್ ಹತ್ರ ನಮ್ಮ ಅಮ್ಮನ ನಂಬರ್ ಐತೆ ಕರೆಕ್ಟ್. ಗೈಸ್ ಪವನ್ ಕಾಲ್ ಮಾಡೋಣ. ಹಲೋ 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 ಯಾರು? ಹೇಗಿದ್ದೀರಾ? ಯಾರು? ಚೆನ್ನಾಗಿದ್ದೀರಾ? ಕಟ್ ಮಾಡ್ಬಿಟ್ಟ. ಗೈಸ್ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಸೊ ನೈಟು ಮಲ್ಕೊಂಡ್ಬಿಟ್ಟೆ. ಅದೇನಂದ್ರೆ ಯಾಕೋ ಇತ್ತೀಚೆಗೆ ಒಂದ್ ಸ್ವಲ್ಪ ಸೋಂಬೇರಿತನ ಬೀಳ್ತಾ ಇದೀನಿ. ಆ ಸೋಂಬೇರಿತನ ಬೀಳ್ಬಾರ್ದು ಅಂತ ಅನ್ಕೊಂಡಿದ್ದೀನಿ. ಅದೇನಕ್ಕಂತ ನನಗೂ ಗೊತ್ತಿಲ್ಲ. ಅಂಡ್ ಅದು ಹೋಗಿಸ್ಬೇಕು. ಬಿಕಾಸ್ ಏನಂದ್ರೆ ಅಲ್ಲಿ ಇಲ್ಲಿ ಓಡಾಡ್ತಿದ್ರೆ ಒಂದ್ ಸ್ವಲ್ಪ ಈಸಿ ಆಗುತ್ತೆ. ಅದಕ್ಕೋಸ್ಕರ ಅನ್ಸುತ್ತೆ. ಇರ್ಲಿ, ಎನಿವೇಸ್ ಪಕ್ಕ ಬಂದೇ ಬರ್ತೀನಿ ಹೆಂಗಿದ್ರು. ಸೊ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಬಾಯ್.